ಅಯ್ಯೋ, ಇಷ್ಟಕ್ಕೆ ನಿನ್ ಕೈಗೆ ಹಚ್ಚಿ ಹಾಕಿದ್ರಲ್ಲ, ಆ ಬಿಕ್ನಾಶಿಗಳಿಗೆ ಎಷ್ಟು ಕೊಬ್ಬಿರ್ಬೇಕು. ನೀನ್ ಯಾಕೆ ಅಳ್ತಾ ಇದ್ಯಾ? ಅಳ್ಬೇಡ ಕಣೋ. ಇದ್ದೋಡು ಇದೆಲ್ಲಿಂದ ತಂದಿಯೋ? ಸ್ಕೂಲ್ ನಲ್ಲಿ ಹರೀಶ್ ನಿಂದ ಹಾರಿಸ್ಬಿಟ್ಟೆ. ಬದುಕೋ ದಾರಿ ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ಟಿದ್ಯಾ ನನ್ ರಾಜ. ರಾಜು, ರಾಜು ಮಗು, ಇಷ್ಟು ವರ್ಷ ಎಲ್ಲೋಗಿದ್ಯಪ್ಪ? ಎಷ್ಟು ದೊಡ್ಡನಾಗಿ ಬೆಳ್ತಿದ್ಯಾ? ಏನು ಏನೋ ಇದು, ಈ ರೀತಿ ಜೀವನ ಮಾಡ್ತಿರೋದು? ಈ ರೀತಿ ಜೀವನ ಮಾಡುವಂತ ನೀನ್ ತಾನೇ ನನ್ನ ಹೆತ್ತು ಭೂಮಿ ಮೇಲೆ ಬಿಟ್ಟಿದ್ದು. ಅಯ್ಯೋ, ಆಗಿದ್ದೆಲ್ಲ ಆಗೋಯ್ತಪ್ಪ. ಈ ಹಾಳು ಜೀವನ ಮರ್ತು ಬಿಡು. ನನ್ನ ಹತ್ರ ಬೇಕಾದಷ್ಟು ಹಣ ಇದೆ. ಈ ಆಸ್ತಿ ಪಾಸ್ತಿ ಎಲ್ಲ ನಮ್ದೇ ಕಣೋ. ನಮ್ದ? ಎಲ್ಲಿತ್ತು? ಹೇಳಮ್ಮ, ಯಾಕೆ ನಿಲ್ಸ್ಬಿಟ್ಟೆ? ಅವನ್ ನಿನ್ ಮಗ ಆದ್ರೆ ನಾನ್ ಯಾರು? ನೀನು ನೀನು ನೀನ್ ಈ ಮನೆಗೆ ಕಾಲಿಟ್ಟಾಗಿಂದ ನನ್ಗೆ ಅನುಮಾನನೇ ಇತ್ತು. ರೂಪ ಒಂದ್ ಬಿಟ್ರೆ ನನ್ನ ತಾಯಿಗಿದ ಬೇರೆ ಯಾವ ಲಕ್ಷಣನೂ ನಿನ್ಗಿಲ್ಲ. ನಿಜ ಹೇಳು, ಯಾರು ನೀನು? ಮಾತಾಡು. ನನ್ನ ತಾಯಿ ಎಲ್ಲಿ? ಹೇಳು, ಎಲ್ಲಿ ನನ್ನ ತಾಯಿ? ನಿನ್ ತಾಯಿ, ನಿನ್ ತಾಯಿ ರೈಲ್ ಆಕ್ಸಿಡೆಂಟ್ ಯಾವ ಮಾಡ್ಕೊಂಡು ನೀನೇ ನನ್ನ ತಾಯಿನ ಕೊಲೆ ಮಾಡಿದ್ಯಾ? ಇವರ ಮರ್ಡರ್, ನೀನು ಕೊಲೆ ಬಾತಿಗೆ. ಬನ್ನಿ ಇನ್ಸ್ಪೆಕ್ಟರ್, ಈಗೇನೆ ನನ್ನ ತಾಯಿನ ಕೊಲೆ ಮಾಡಿದ್ದು. ಈಗೇನೆ ಅರೆಸ್ಟ್ ಮಾಡಿ. ಅಯ್ಯೋ ಅಯ್ಯೋ. ಅಮ್ಮ, ಅಮ್ಮ, ಯಾರದು? ಇವನು ಕಳ್ಳ. ಪೊಲೀಸಿಗೆ ಫೋನ್ ಮಾಡು. ಹಲೋ ಹಲೋ, ಪೊಲೀಸ್ ಸ್ಟೇಷನ್. ನಾನು ಪಬ್ಲಿಕ್ ಪ್ರಾಸಿಕ್ಯೂಟರ್ ಶೇಖರ್ ಮಾತಾಡ್ತಾ ಇರೋದು. ನಮ್ಮಲ್ಲೊಬ್ಬ ಕಳ್ಳ ಸಿಕ್ಬಿಟ್ಟಿದ್ದಾನೆ. ನೀವು ತಕ್ಷಣ ಹೊರಟು ಬನ್ನಿ.